ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಗಳಿಗೆಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಮತ್ತು ಅನೇಕ ಗೆಳೆಯರು ತುಂಬಿಸೋದಿಲ್ಲ, ಅವರನ್ನು ನೆನಪಿಸಿಕೊಳ್ತಾ ವೇದಿಕೆಗೆ ಬರ್ಮಾಡಬೇಕಾದ್ರೆ ದಯವಿಟ್ಟು. ಹಾಗೆಯೇ ಒಂದು ಶಾಲೆ ಅಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕಾದ್ರೆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ವಿದ್ಯಾರ್ಥಿನಿಗಳು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತಾ ನಮ್ಮ ಎಲ್ಲ ಗುರುಗಳನ್ನು ನೆನೆಯುತ್ತಾ ಈ ಒಂದು ಸುಂದರ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಿದ್ದೇನೆ. ಈ ಕಾರ್ಯಕರ್ತೆಯರನ್ನು ನಿಮ್ಮೆಲ್ಲರನ್ನೂ ಕೂಡ ನನ್ನ ಮನಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಇಷ್ಟು ಹೇಳಿ ಮುಂದಿನ ನಮ್ಮ ಕಾರ್ಯಕ್ರಮವನ್ನು ನಡೆಸಲು ಕಟ್ಟೆ ಗುರುಗಳನ್ನ ವೇದಿಕೆ ಪ್ರತಿ ವರ್ಷ ಮಾಡಬೇಕಂತ ನಮ್ಮ ಅಭಿಪ್ರಾಯ ಇದೆ. ನಮ್ಮ ಅಭಿಪ್ರಾಯವನ್ನ ಆಮೇಲೆ ಹೇಳ್ತೀನಿ. ಪ್ರತಿ ವರ್ಷ ನಾವು ಉಳಿಯೋದು ಇನ್ನು 10 ವರ್ಷ ಬದುಕಬಹುದು. ಪ್ರತಿ ವರ್ಷ ಒಂದು 10 ವರ್ಷ ಕುಡಿಸ್ಕೋತ ವರ್ಷಕ್ಕೊಂದು ಕುಡ್ಕೋತ ಹೋಗೋದು. ಇದನ್ನ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಹೃದಯ ತುಂಬಿ ನಿಮಗೆ ನಮಸ್ಕಾರವನ್ನು ಹೇಳಿ ನನ್ನ
ನಾನು ಹುಬ್ಳಿಯೊಳಗೆ ಇರ್ತೀನಿ. ಆಮೇಲೆ ನಾ ಡಾಕ್ಟರ್ ವೀರಣ್ಣ ಮುದೋಳ ಅಂತೇಳಿ ಕ್ಲಿನಿಕ್ ಒಳಗೆ ವರ್ಕ್ ಮಾಡ್ತೀನಿ. ನನಗೆ ಇಬ್ಬರು ಮಕ್ಕಳಿದ್ದಾರೆ. ನಾನು ಕೊಟ್ಟಿದ್ದು ರಾಮದುರ್ಗ, ನಾನು ಕಲಿಯಲಿದ್ದೀನಿ. ನಮ್ಮ ಹಸ್ಬೆಂಡ್ ತೀರ್ಕೊಂಡಿದ್ದಾರೆ. 3 ಮಕ್ಕಳು ಇದ್ದಾವೆ, 2 ಹೆಣ್ಮಕ್ಳು 1 ಗಂಡು ಮಗ. 2 ಮನೆ ಮಕ್ಕಳು ಮಾಡ್ಕೊಂಡಿದ್ದೀನಿ. ಒಬ್ಬ ಹುಡುಗ ಕಲಿತಾ ಇದ್ದಾನೆ. ನಾನು SADNP ಕೆಲಸ ಮಾಡ್ತೀನಿ. ನನ್ನ ಹೆಸರು ವೈಷ್ಣವಿ ಕಾಡೆ. ನಾನು ಬೆಳಗಾಮಲ್ಲಿ ಇದ್ದೀನಿ. ನನಗೆ 2 ಮಕ್ಕಳು. ನಮ್ಮ ಮನೆಯವರು ಎಸ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ. ದೊಡ್ಡ ಮಗ ಇಂಜಿನಿಯರಿಂಗ್, ಸಣ್ಣ ಮಗ ಫಸ್ಟ್ PU. ನಾನು ಹೌಸ್ ವೈಫ್. ನನ್ನ ಹೆಸರು ಲಕ್ಷ್ಮೀ ಗೌರಿ ಅಂತ ಹೇಳಿ. ನಾನು ಹುಬ್ಳಿಯಲ್ಲಿ ಇವಾಗ ನನ್ನ ಒಬ್ಬನೇ ಮಗ, ನನ್ನ ಮನೆಯವರು ಕೆಲಸ ಮಾಡ್ತಾರೆ. ಈಗ ಸ್ನೇಹಿತರ ಸಮ್ಮೇಳನ ತಲುಪುವುದು ಇಂಥ ಬಗ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಂಥ ಫ್ರೆಂಡ್ಸ್ ಇರಲಿ ಅಕ್ಕ ತಂಗಿ ಅಣ್ಣ ತಮ್ಮ ನೋಡಿ ಬಹಳ ಖುಷಿ ಆಗಿತ್ತು. ಸಿಗೋದಿಲ್ಲ ಈ ಭಾಗ್ಯ. ಆಮೇಲೆ ಎಲ್ಲರೂ ನೋಡ್ಬೇಕು, ನಮ್ಮ ಊರು ನಮ್ಮ ಜನ ನಮ್ಗೆ ಬಹಳ ಖುಷಿ ಆಗದ. ದರ್ಶನ ತುಂಬಾ ಧನ್ಯವಾದಗಳು. ಮನೆಯವರು ಒಬ್ಬನೇ ಮಗ ಇರೋದು, ಸಿವಿಲ್ ಇಂಜಿನಿಯರ್ ಇದ್ದಾನ. ಇವಾಗ 3 ತಿಂಗಳ ಆಯ್ತು ಮದುವೆ ಆಗಿ. ನಾನು JSMBC ಅಂತ ಮಾತಾಡೋದು. ನಮ್ಮ ಮನೆಯವರು ಕೆಲಸದಲ್ಲಿ ಇದ್ರು, ತೀರ್ಕೊಂಡ್ರು. ಈಗ ಒಬ್ಬಳು MSc ಮುಗಿತು, ಒಬ್ಬಾಕಿ ಡಿಗ್ರಿ ಓದ್ತಾ ಇದ್ದಾಳೆ, ಒಬ್ಬಾಕಿ ಫಸ್ಟ್ ಸೆಕೆಂಡ್ PUC. ನಾನು ರೈತ ಜೀವನಕ್ಕೆ ಕೆಲಸ ಇಬ್ಬರು ಮಕ್ಕಳಿದ್ದಾರೆ. ನಾನು ಇದು ಬಾಗಲಕೋಟದಲ್ಲಿ ಅವರು ಮೈದಾಗಿದ್ದಾರೆ. ನನಗೆ ಒಬ್ಬರು ಹೆಣ್ಣು, 3 ಗಂಡು. ಮಗಳು 7 ಓದ್ತಾರೆ. ಆಮೇಲೆ 2 ಮಕ್ಕಳು ಜಾಬ್ ಮಾಡ್ತಾರೆ. ವಿಲೇಜ್ ಅಕೌಂಟ್ ಪೋಸ್ಟಲ್ಲಿ. ಒಬ್ಬರು ಲಾಸ್ಟ್ ಮಾತ್ರ MBA ಓದ್ತಿದ್ದಾನೆ. ನಾನಿದು ಬಾಗಲಕೋಟೆ. ರವೀಂದ್ರ ಅಶೋಕ್ ಬೋರ್ಶೆಟ್ಟಿ. ನನಗೆ 2 ಮಕ್ಕಳು, 1 ಹೆಣ್ಣು 1 ಗಂಡು. ಒಬ್ಬ ಇಂಜಿನಿಯರಿಂಗ್ ತುಮಕೂರಲ್ಲಿ ಇಂಜಿನಿಯರಿಂಗ್ AIML ಮಾಡ್ತಿದ್ದಾನೆ. ಇನ್ನೊಬ್ಬ ಮಗಳು PUC ಸೆಕೆಂಡ್ ಇಯರ್ ಧಾರವಾಡದಲ್ಲಿದ್ದಾಳೆ. ನಮ್ದು ಕೃಷಿ, ರಾಜಕೀಯ ಕೃಷಿ. ಮನೆಯವರ ಹೆಸರು ದೀಪಾ. ಶೋಭಾ. ಹುಡುಗ ಡಿಗ್ರಿ ಫಸ್ಟ್, ಸೆಕೆಂಡ್ ಹುಡುಗಿ ಇಂಜಿನಿಯರ್ ಮುಗಿಸಲು ಬೆಂಗಳೂರು ಜಾಬ್ ಮಾಡೋದು. ಚೆನ್ನಾಗಿ ಫಸ್ಟ್ ಡಿಗ್ರಿ ಸಾಕಿ ಒಬ್ಬೊಬ್ಬಿ ನಮ್ಮ PhD ಮಾಡ್ತಾನೆ, ಒಬ್ಬಿ ಸೆಕೆಂಡ್ ಅದಾನ. ಹುಡುಗಿ 9th ಅದ ಸರ್, ಹೊರಗೆ ಸಾಲಿ ಅದ. ನಾನು ICPL ಶುಗರ್ ಫ್ಯಾಕ್ಟ್ರಿಯಲ್ಲಿ ಜಾಬ್ ಮಾಡ್ತೀನಿ. ಹೆಣ್ಮಕ್ಳ ಹೆಸರ ಮಲ್ವ. ನನಗೆ 2 ಜನ ಮಕ್ಕಳು. ಒಬ್ಬ ಫಸ್ಟ್ ಇಯರ್ ಓದ್ತಾನ, ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದೀನಿ. 2 ಹೆಣ್ಮಕ್ಳು ಆಗಿತ್ತು. ನಾನು ಕೃಷಿ ನಾನು ಇರುವುದರಲ್ಲಿ ಗೋಕಾಕ ನಗರದಲ್ಲಿ. ನನ್ನ ಹೆಂಡತಿ ಹೆಸರು ವಾಣಿಶ್ರೀ. ಚಿಕ್ಕ ಗ್ರಾಜುಯೇಟ್, ನಾನು ಗ್ರಾಜುಯೇಟ್. ಈಗ ಒಂದು ಚಿಟ್ಕೊಂಡು ಒಂದು ಕಂಪ್ನಿ ನಡೆಸ್ತೇವೆ, ಒಬ್ಬರು ಗಂಡ ಹೆಂಡತಿ. ನಮ್ಗೆ 2 ಮಕ್ಕಳು, 1 ಮಗಳು 5ನೇ, ಇನ್ನೊಬ್ಬ ಹುಡುಗ 2ನೇ ಕ್ಲಾಸ್ ಹೋಗ್ತಾನೆ. ಇದೇ ಸ್ಕೂಲ್ಗೆ. ಈಗ ಸ್ನೇಹ ಸಮ್ಮೇಳನ ಮಾಡಿದ ಕಾರ್ಯಕ್ರಮ ಕೆಲಸ ಮಾಡ್ತೀನಿ ಮಾಡಿ ಇನ್ನೂ ಖುಷಿ ಆಗ್ತೈತಿ. ಯಾಕಂದ್ರೆ ಒಂದ್ಸಲ ನಾವು 95 ದೇಶದಿಂದ ಅಕಾಡೆಮಿಗೆ ಹೋದಂತ ಯಾರು ಹೆಸರು ಡೇಟ್ ಹಾಕಿರ್ತಿಲ್ಲ. ಒಂದು 5% ಲೀಡರ್ ಸಿಗ್ತಿದ್ರು ಹೋದಾಗ. ಈಗ ಒಂದ್ಸರಿ ನಮ್ಮ ಬಹಳಷ್ಟು ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಿಲ್ಲ, ನಿಮ್ಮಂತ ಬ್ಯಾಚ್ ಕಾರ್ಯಕ್ರಮ ಇನ್ನೂ ಆಗಿಲ್ಲ ಅಂತ. ನಾನು ಮಾತ್ರ ಹೇಳಿದಿಲ್ಲ ನಿಮ್ಮ ಕಾರ್ಯಕ್ರಮ ಅದು ಈ ವರ್ಷ ಮತ್ತೆ ಪ್ರತಿ ವರ್ಷ ಉಳಿದು ನಮ್ಮ ತಮ್ಮನ್ನು ಹೇಳಿ ಎಲ್ಲರಿಗೂ ಹೇಳಿ ಮೀಟಿಂಗ್ ಮಾಡಿದ್ರೆ ನಮ್ಗೆ ಗೊತ್ತಿದ್ದಕ್ಕೆ. ಆಮೇಲೆ ಮಿಸಸ್ ಹೆಸರು ರೇಖಾ ಅಂತಾರೆ. ನನಗೆ 3 ಗಂಡು ಮಕ್ಕಳು. ಹಿರಿಯ ಮಗಳು ಫಸ್ಟ್ ಇಯರ್ ಸ್ಕೂಲ್ ಕಾಲೇಜ್ ಹುಬ್ಳಿಯಲ್ಲಿ ಓದ್ತಿದ್ದಾರೆ. 2ನೇ ಮಗಳು ಪ್ರೊಫೆಸರ್ ಬೈಲಹೊಂಗಲ್
ಸ್ಕೂಲ್ನಲ್ಲಿ ಓದಿದ್ದಾರೆ. ನಮ್ಮ ಮಗ ಮುದೋಳ್ ಸ್ಯಾಮ್ಯುಲ್ ಸ್ಕೂಲ್ನಲ್ಲಿ 7th ಸ್ಟ್ಯಾಂಡರ್ಡ್ ಇದ್ದಾರೆ. ನಾನು ಅಗ್ರಿಕಲ್ಚರ್ ಸ್ಕೂಲ್ ಕಾಂಟ್ರಾಕ್ಟರ್ ಮಾಡ್ತಿದ್ದೆ. ಈಗ 4 ವರ್ಷದಿಂದ ನಂದು ತೂಕ ಹೆಚ್ಚಿರೋದ್ರಿಂದ ಹರ್ಬಲ್ ನ್ಯೂಟ್ರಿಷನ್ ತಗೊಂಡು ನಾನು 26 ಕಿಲೋ ವೆಯ್ಟ್ ಲಾಸ್ ಮಾಡಿದ್ದೇನೆ. ಯಾರು ತಪ್ಪು ತಿಳಿಬೋದು ಎಂದು ಹೇಳುತ್ತೆ. ಹೆಲ್ತ್ ಇಂಪಾರ್ಟೆಂಟ್. ಈಗ ಎಷ್ಟೋ ದೋಸ್ತರು ಕಳ್ಕೊಂತೀವಿ, ಯಾರೋ ಆಕಾರ ತೆಗಿಯಾರ ಹೇಳಿರಿ ಏನೋ ಆಗ್ತಿರ್ಕೊಂಡ. ಹಂಗ ಇದೇ ರೀತಿ ವರ್ಷ ಕೊಡೋಣ. ಎಲ್ಲರೂ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಮನುಷ್ಯ ರೊಕ್ಕ ಬೇಕು, ಹೆಲ್ತ್ ಬೇಕು. ಎಲ್ಲ 4 ವರ್ಷದಿಂದ ನ್ಯೂಟ್ರಿಷನ್ ಯೂಸ್ ಮಾಡಿ ಹೆಲ್ತ್ ಆಗಿ ಆರಾಮ, ಯಾವುದೋ ಶುಗರ್ BP ಇಲ್ಲ, ಆರಾಮಾಗಿ ಜೀವನ ನಡೆಸ್ತಿದ್ದೇನೆ. ನನ್ನ ಹೆಸರು ಬಸವರಾಮನವರು ಅಂತೇಳಿ. ನಾನು ಕೌಶಲ್ಗಿ ಪ್ರಾಪರ, ನಂತರ ರಡ್ಡಿ ಹೋಗಿ ಯಾರೋ ಕಡೆ ಹೋಗೋದು. ನಾನು ನಮ್ಮ ಹೆಣ್ಣಾಕ ಹೆಸರ ಮಾದೇವಿ. ನನಗೆ 4 ಜನ ಮಕ್ಕಳ. 4 ಜನದಾಗ ಹಿರೇಕಿಗೆ 2 ಗಂಡ ಮಗು ಹೋಗೈತಿ, ಡಿಗ್ರಿ ಕೊಟ್ಟನು. ನನ್ನ ಮಗ ಒಕ್ಕತ್ತ ಮಾಡ್ತಾನೆ ಅಂತೇಳಿ. ಮುಂದೆ 3ನೇ ಹುಡುಗಿ ಅಂಗನವಾಡಿ ಟೀಚರ್ ಆಗ ಮಗಳ್ರಿ. 4ನೇ ಮಗ ಒಬ್ಬ ಅಕ್ಕಿನವ್ರಿಗೆ ಹೋಗ್ಯಾನ. ಈಗ ಟ್ರೈನಿಂಗ್ ಮುಗಿಸ ಪಂಜಾಬ್ ಡ್ಯೂಟಿಗೆ 10ನೇ ತಾರೀಕು ಹೋಗ್ಯಾನ. ಪ್ರಭು ಕೊಟ್ರಿ 3 ಜನ ಮಕ್ಕಳು, ಹೆಣ್ಮಗಳು, 2 ಗಂಡು ಮಕ್ಕಳು. ಒಬ್ಬಕ್ಕೆ 10th ಅದಾಳು, 1st ಇಯರ್ 2nd ಇಯರ್. ನಮ್ಮ ಮನೆಯ ಹೆಸರು ಸುರದೇವಿ. ನಮಸ್ಕಾರಗಳು. ನನ್ನ ಹೆಸರು ಅಶೋಕ್ ಪಿ ಗೋಕಾಕ್. ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅದು ಸಾಫ್ಟ್ವೇರ್ ಕಂಪ್ನಿ, ಡಿಶ್ ನೆಟ್ವರ್ಕ್ ಟೆಕ್ನಾಲಜಿ. ನನಗೆ 2 ಮಕ್ಕಳು, ಹೆಣ್ಮಕ್ಕಳು. ಒಬ್ಬರು 5th, ಇನ್ನೊಬ್ಬರು 10th ಇದ್ದಾರೆ. ನಮ್ಮ ಶ್ರೀಮತಿಯವರ ಹೆಸರು ಲಲಿತಾ. ನನ್ನ ಹೆಸರು ಹಿರಿಯ ಮುಗಿಲ ಅಂತೇಳಿ. ನಾನು ವ್ಯಾಪಾರಸ್ಥ. ನನಗೆ ಮಕ್ಕಳು 2. ಒಂದು ಹೆಣ್ಣುಮಗಳು ಇಲ್ಲಿ BSc ಅಗ್ರಿ ಮಾಡ್ತಿದ್ದಾರೆ. ಒಬ್ಬರು 1st ಇಯರ್ ಮಗ ಇದನ್ನು ನನ್ನ ಹೆಸರು ಆನಂದ ದವಾಯಿ. ನಾನೊಬ್ಬ ಕಿರಾಣ ವ್ಯಾಪಾರಸ್ಥ. ನಮ್ಮ ಮಿಸಸ್ ಹೆಸರು ಸಿಂಧು. ನಮ್ಗೆ 2 ಮಕ್ಕಳು. ಒಬ್ಬ 2nd ಇಯರ್, ಒಬ್ಬ 10th. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಣ್ ಗೌಡ ಅಂತ. ನನಗೆ ಒಬ್ಬಳಕ್ಕೇನೆ ಹೇಳ್ತದ ಮಕ್ಕಳ ಮುಗಿದವ್ರೆ. 1 ಗಂಡು 2 ಹೆಣ್ಣು. 1 ಹೆಣ್ಮಗಳದ ಮದುವೆ ಮಾಡಿಕೊಟ್ಟಿದ್ರೆ ಇಲ್ಲೇ ಹೇಳ್ತೇನೆ ನಿಮಗೆ. ಇನ್ನೊಂದು ಮಗಳದ, ಮಗಳದಾದ್ರೆ ಒಬ್ಬ ಹುಡುಗದಂದ್ರೆ. ನನ್ನ ಕೆಲಸ ಏನೂ ಇಲ್ರಿ, ಮಾಡಿ ಅಡ್ಡಾಡ್ತಿದ್ದೆ. ಸ್ವಲ್ಪ ಮಾಡ್ತಿರ್ತಾರೆ, ನಾನು ಮಾಡಂಗಿಲ್ಲ, ಮಾಡ್ತಿದ್ರಿ. ಮುಂದೆ ಏನು ನನ್ನ ಹೆಂಡತಿ ಹೆಸರು ನಿಮ್ಗೆ ಹೇಳ್ಬೇಕಂದ್ರೆ ಇರ್ಷಾದ್ ಅಂತ್ರಿ. ಆದ್ರೆ ನಮ್ಮ ಸಕ್ರೆ ಒಂದು ಮಾತು ಅಂತ ನನಗೆ ಅನುಭವ ಬಗ್ಗೆ ಆತ್ರಿ. ನನ್ನ ಧನ್ಯವಾದಗಳು ನಿಮಗೆ. ನಮಸ್ಕಾರಗಳು. ಗುರುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ರಾಘವೇಂದ್ರ ಮುತಾಲಿಕ್ ದೇಸಾಯಿ. ನಾನು ಇಂಡಿಯನ್ ಕೇಬಲ್ ಪವರ್ ಲಿಮಿಟೆಡ್ ಪುತ್ತೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ 2 ಮಕ್ಕಳು. ಮಗಳು 1st ಇಯರ್ ಸೈನ್ಸ್ ಬೆಳಗಾವಿಯಲ್ಲಿದ್ದಾನೆ. 2ನೇದು ಮಗ ತೇಜಸ್ ಇಂಟರ್ನ್ಯಾಷನಲ್ ಸ್ಕೂಲ್ 7th ಕ್ಲಾಸ್ ಓದ್ತಿದ್ದಾನೆ. ನನ್ನ ಶ್ರೀಮತಿ ಹೆಸರು ದೀಪಾ. ನೀವೆಲ್ಲ ಬಂದದ್ದಕ್ಕೆ, ಈ ಕಾರ್ಯಕ್ರಮಕ್ಕೆ, ನಿಮ್ಮ ಕೆಲಸಗಳನ್ನು ಇದು ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಪ್ರತಿ ವರ್ಷ ಮಾಡಬೇಕು ಅಂತ ನೀವೆಲ್ಲ ನೀಡಿರ್ತೀರಿ. ನನಗೂ ಅದು ಆಶೆ ಇದೆ. ನೀವೆಲ್ಲ ಸಹಕಾರ ಕೊಟ್ಟರೆ ಇದರಿಂದ ಕಂಟಿನ್ಯೂ ಉಳಿಯುತ್ತದೆ. ಎಲ್ಲ ಪರವಾಗಿ ಇರಲಿ ಅಂತ ಹೇಳ್ತೀನಿ. ಒಂದು ಹೆಮ್ಮೆಯ ಪುತ್ರರಂದು ತಪ್ಪಾಗಲಾರೆ. ಗುರುಗಳ ಮುಂದೆ ನಾವು ಎಷ್ಟೇ ಮುಂದೆ ಬೆಳೆದ್ರು ನಾವು ಗುರುಗಳ ಮುಂದೆ ಯಾವತ್ತಿದ್ರು ಸಣ್ಣವ್ರನ್ನ. ಯಾವತ್ತು ನಾವು ಗುರುಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ, ನನ್ನ ಹೆಸರು ರಮೇಶ್ ಆನಂದ್ ಅವರು. ನಾನು ಹುಡುಗಿಯಲ್ಲಿರೋದು. ಎಕ್ಸ್ಪೋರ್ಟ್, ಇಂಪೋರ್ಟ್ ಆ್ಯಂಡ್ ಫಾರಿನ್ಸ್ ಎಲ್ಲ ಟ್ರಾನ್ಸಾಕ್ಷನ್ ಹೋಗ್ತೀನಿ ನಾನು. ನನ್ನ ಮಕ್ಕಳು 3 ಮಂದಿ, 2 ಹೆಣ್ಮಕ್ಳು, ಒಬ್ಬ ಮಗ. 1ನೇ ಮಗಳು BIS ಮಾಡ್ತಾರೆ, 2ನೇ ಮಗಳು BCS ಮಾಡ್ತಾರೆ, 3ನೇ ಮಗ PUC ಮಾಡ್ತಾನೆ. ನನ್ನ ಮಗಳು ನನಗೆ ಹೆಮ್ಮೆ ಅಂತ ಹೇಳ್ಬೋದಂದ್ರೆ ಸ್ಟೇಟ್ಗೆ 2nd ರ್ಯಾಂಕ್ ಬಂದೈತಿ. ಈ ಸ್ಟೇಟ್ಗೆ 2nd ರ್ಯಾಂಕ್
ಓಟ್ ಹುಬ್ಳಿಯಲ್ಲೇ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕರೆಸಿ ಡಿಸ್ಟ್ರಿಕ್ಟ್ ಕರೆಸಿ ಸನ್ಮಾನ ಮಾಡಿಸಿದ್ರು. ಅದೇ ನಮ್ಮ ಕೌಜಿಗೆ ಒಂದು ಹೆಮ್ಮೆ ನಮ್ಗೆ ಅನಿಸ್ತದೆ. ಕಂಪ್ಲೀಟ್ ಆಗಿ ಎಲ್ಲರಿಗೂ ಔಟ್ ಆಫ್ ತಗೊಂಡು ಇಂಗ್ಲೀಷ್ 125 ತಗೊಂಡು ಕಂಪ್ಲೀಟ್ ಸಾಲಿ ಡಿಸಿ ಅವ್ರು ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಮಕ್ಕಳಂದ್ರೆ ನಾವು ಮಾಡಿದ್ದು ಮಕ್ಕಳ ಮುಖಾಂತರ ನೋಡ್ಬೋದು ಅವಶ್ಯಕ. ನನಗೆ 2 ಮಕ್ಕಳು, ಒಂದು ಆರ್ತಿ ಬಂದು ಕೀರ್ತಿ ಬಂದು. ಮಗಳು ಬಾಗಲಕೋಟೆ ಯೂನಿವರ್ಸಿಟಿಯಲ್ಲಿ MSc ಕೆಮಿಸ್ಟ್ರಿಯಲ್ಲಿ ಇದ್ದಾಳೆ. ಮಗನು ಇಲ್ಲಿ ಸತೀಶ್ ಶುಗರ್ ಅಕಾಡೆಮಿಯಲ್ಲಿ ದ್ವಿತೀಯ PUCಯನ್ನು ವಿಜ್ಞಾನ ವಿಭಾಗದಲ್ಲಿ ಓದುತ್ತಿದ್ದಾನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪಾಂಡಪ್ಪ ಕರೆಪ್ಪ. ಇಬ್ಬರು ಹೆಣ್ಮಕ್ಳು, 2 ಗಂಡು ಮಕ್ಕಳು. ಒಬ್ಬಕ್ಕೆ ಮದುವೆ ಆಗಿತ್ತು, ಒಬ್ಬ ಸೆಕೆಂಡ್ ಓದಿ, ಒಬ್ಬ ಈ ಸಲ 9th, ಒಬ್ಬ 7th. ಲಕ್ಷ್ಮೀ. ನನ್ನ ಹೆಸರು ನಾವು ನಾನು BMTC ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ 3 ಜನ ಮಕ್ಕಳು. ಈಗ ಫಸ್ಟ್ ಮಗ ಡಿಗ್ರಿ ಮುಗಿತೀನಿ ಸರಿ, ಸೆಕೆಂಡ್ ಮಗಳು PUC ಸೆಕೆಂಡ್ ಮುಗಿಸಿ ಮಗಳು ಮದುವೆ ಮಾಡ್ಕೊಡ್ತೀವಿ. ಇನ್ನೊಬ್ಬ ಮಗ ಸರಿ ಫಸ್ಟ್ ಇಯರ್. ಅವಾಜ್ ಜಾಸ್ತಿ ಆಗಲಿ ಏನದ ನನ್ನ ಹೆಸರು ಕೆಲಸ ಟೈಲರಿಂಗ್. 3 ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ. ಒಬ್ಬರು 10ನೇ ಶಾಲೆಗೆ ಹೋಗ್ತಾರೆ, ಒಬ್ಬರು 9ನೇ, ಒಬ್ಬರ ಸೆಕೆಂಡ್ ಇಯರ್. ಒಂದು ಹುಡುಗಿ, ಒಂದು ಹುಡುಗಿ. ಹೆಣ್ಮಕ್ಳ ಹೆಸರು ಶೆಟ್ಟಿ. ನನ್ನ ಹೆಸರು ಮಾಂತೇಶ್ ದಿನೋಪರ್ ತೋರಾಳಿಕ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಅಂದ್ರೆ ಇರುವ ತಂದೆ ತಾಯಿ ಮತ್ತು ಗುರು ಅಂದ್ರೆ ಅವರ ಮುಖಾಂತರ ನಾವು ಎಲ್ಲರೂ ನಡ್ಕೊತ ಹೋದರೆ ಎಲ್ಲ ನಮ್ಮ ಮಕ್ಕಳಿಗೆ ನಮಗೆ ಎಲ್ಲ ಒಳ್ಳೆಯದಾಗುತ್ತದೆ. ಹೀಗಾಗಿ ನಾವು ಎಲ್ಲ ಮಕ್ಕಳಿಗೆ ನಾವಷ್ಟೇ ಸುಧಾರಿಸದೆ ಮಕ್ಕಳನ್ನು ಸುಧಾರಿಸಬೇಕು. ಅದೇ ಒಂದು ಒಳ್ಳೆಯದು. ಯಾಕಂದ್ರೆ ನಾವು ಏನಾದರೂ ಕೆಟ್ಟದ್ದು ಮಾಡಿದ್ರೆ ನಮ್ಮ ಮಕ್ಕಳು ಅದೇ ಹಾಗೆ ಇಡ್ತಾವೆ. ಅದು ಬಹಳ ಮೇನತಿಯಲ್ಲ. ನಾವು ಏನಾದರೂ ಒಂದು ವಿದ್ಯೆಯನ್ನು ನಾವು ಹೆಂಗೆ ಕಲಿತು ಆ ಪ್ರಕಾರ ನಮ್ಮ ಮಕ್ಕಳಿಗೂ ವಿದ್ಯೆ ಕೊಡಬೇಕು. ಅಂದ್ರೇನೆ ನಮ್ಮ ಗುರುಗಳಿಗಾಯ್ತು, ನಮ್ಮ ತಂದೆ ತಾಯಿಗಾಯ್ತು ಒಂದು ಹೆಮ್ಮೆ. ನಾನೇನು ಮ್ಯಾಟ್ರಿಕ್ ಫೇಲ್, ಯಾಕಂದ್ರೆ ಸಾಲಿ ಬಗ್ಗೆ ನನಗೆ ಸಮಸ್ಯೆ ಇದೆ. ಅದೇ ಇದು ನಮಗೆ 3 ಮಕ್ಕಳು, ಗಂಡು ಮಕ್ಕಳು. ಒಬ್ಬ ವಿನಾಯಕ ನಂತರನೇ ಅವನು ಬಿಸ್ನೆಸ್ ಮಾಡ್ತಾನೆ. ಒಬ್ಬ ಸಂತೋಷ್ ಅಂತ ಅವನು B.Pharmacy ಮುಗಿಸಿ ಮೆಡಿಕಲ್ ಮಾಡ್ತಾನೆ. ಒಬ್ಬ ಶ್ರೀಧರ ಅವನು ಬೆಳಗಾವಿ C ಕಾಲೇಜಲ್ಲಿ BA ಕೆಮಿಸ್ಟ್ರಿ ಕಲಿತಿದ್ದಾನೆ. ನಮ್ಮ ಹೆಣ್ಣು ಮಕ್ಕಳ ಹೆಸರು ಕುಸುಮಾ. ಲಂಕೇಶ್ ಲಕ್ಷ್ಮಣ್ ಬೇತ್ರಿ. ನಾನು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಕೌಜಲ್ಗಿಯಲ್ಲೇ. ನಮ್ಮ ತಂದೆ ಊರು ಯರಗಟ್ಟಿ ಹತ್ರ ತಾವಲಗೆರೆ. ಈಗ ನಾ ಇರೋದು ತಾವಲಗೆರೆಯಲ್ಲಿ. ನನಗೆ 3 ಮಕ್ಕಳು. ಒಬ್ಬಕ್ಕೆ ದೊಡ್ಡ ಮಗಳು BSc ನರ್ಸಿಂಗ್ ಕಂಪ್ಲೀಟ್ ಮಾಡಿದ್ದಾಳೆ. 3ನೇದಕ್ಕೆ ಸೆಕೆಂಡ್ ಇಯರ್ ಅದಾವೆ. ಅವರು ಶಾಲೆ ಎಲ್ಲರೂ ಕಲಿತಾ ಇದ್ದಾರೆ. ನಾವು ಮಾತ್ರ ಸರಿಯಾಗಿ ಶಾಲೆ ಕಲೀಲಿಲ್ಲ. ಮ್ಯಾಟ್ರಿಕ್ ನಂತರ ಮುಂದೆ ಹೋಗಲಿಲ್ಲ ನಾವು. ನಮ್ಮ ಮಿಸಸ್ ಹೆಸರು ಯಮುನಾ ಅಂತ ಹೇಳಿ. ನಾ ಅಗ್ರಿಕಲ್ಚರ್ ಮಾಡ್ತೇನೆ. ಥ್ಯಾಂಕ್ಸ್, ಎಲ್ಲರಿಗೂ ಧನ್ಯವಾದಗಳು. ನಾವು ರೆಡ್ಡಿ ಇರ್ಬೋದು. ನನಗೆ 2 ಗಂಡು ಮಕ್ಕಳು. ಒಬ್ಬ 10th ಕ್ಲಾಸ್ ಓದ್ತಾನೆ, ಒಬ್ಬ 4th ಕ್ಲಾಸ್ ಓದ್ತಾರೆ. ಅಮ್ಮ ಹೆಣ್ಮಕ್ಳ ಹೆಸರು ಪದ್ಮ. ನೀವೇನು ಮಾಡ್ತೀರಿ? ಮೊದಲನೇದಾಗಿ ಪೂಜ್ಯ ಗುರುಗಳ ನಮ್ಮ ಗುರುಗಳಿಗೆ ನಮಸ್ಕರಿಸುತ್ತಾ ಹೆಸರಿಗೆ ಅಭಿನಂದನೆ ತಿಳಿಸುತ್ತಾ ಎಲ್ಲ ನನ್ನ ಸಹೋದರ ಸ್ನೇಹಿತರು ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಎಲ್ಲ ನನ್ನ ಸಹೋದರಿಯರಿಗೂ ಕೂಡ ನನ್ನ ಆತ್ಮೀಯ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಹೆಸರು ಕೃಷ್ಣ ವೆಂಕಣ್ಣ ದೇಸಾಯಿ. ನಾನು ವಕೀಲ ವೃತ್ತಿಯನ್ನು ಗೋಕಾಕದಲ್ಲಿ ಆರಂಭಿಸಿ ನನ್ನ ಶ್ರೀಮತಿಯವರ ಹೆಸರು ಅಂಜನಾ ಅಂತ. ನನಗೆ 2 ಮಕ್ಕಳು, ಒಬ್ಬರು ಗಂಡು ಮಗು, ಒಬ್ಬರು ಹೆಣ್ಣು ಮಗು.
ಎಲ್ಲ ಮಕ್ಕಳು ಕೇಳೋದು ಭಾಳ MBBS ಓದ್ತಾರೆ. ಆದರೆ ನಮ್ಮ ಮಕ್ಕಳೆಲ್ಲ ಸಣ್ಣ ಓದೋರು, ಒಬ್ಬರು 9th ಸ್ಟ್ಯಾಂಡರ್ಡ್ ಓದ್ತಾರೆ, ಒಬ್ಬ ಮಗ 4th ಸ್ಟ್ಯಾಂಡರ್ಡ್ ಓದ್ತಾನೆ, ಒಬ್ಬರು APT ಸ್ಕೂಲ್ನಲ್ಲಿ, ಒಬ್ಬರು ಲೋಕಲ್ ಓದ್ತಾರೆ ಅಂತ ಸ್ಕಿಲ್ ಪರಿಚಯ ಮಾಡಿ ಎಲ್ಲರಿಗೂ ನನ್ನ ನನ್ನ ಹೆಸರು ಅರ್ಜುನ್ ಪ್ರಸಾದ್ ಸ್ವಾಮಿ. ನಾನು ರೆಡ್ಡಿ. ನನಗೆ 4 ಮಕ್ಕಳು. ನನ್ನ ಮಿಸಸ್ ಹೆಸರು ಸುಜಾತ. ಮಕ್ಕಳು ಏನ್ ಮಾಡ್ತಾರೆ? 4 ಮಂದಿ ಮಕ್ಕಳು ಏನ್ ಮಾಡ್ತಾರೆ? 4 ನಾನೀಗ ಕೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಪತ್ನಿ ಹೆಸರು ಮನೆಯಿಂದ ಚಕ್ರಾಂತಲ್ಲಿ, ಮಗ PUC ಸೆಕೆಂಡರಿ ಆಗಿದೆ. ನನ್ನ ವೈಯಕ್ತಿಕವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ಅದೇ ರೀತಿ ಎಲ್ಲ ನನ್ನ ಸ್ನೇಹಿತರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದವರಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ನನಗೆ ನಮಸ್ಕರಿಸುತ್ತೇನೆ. ಅದೇ ರೀತಿ ನನ್ನ ಹೆಸರು ಮಹೇಶ್ ಚಂದ್ರಶೇಖರ್ ಕೌಜಗಿ ಅಂತ. ನಾನು ವೃತ್ತಿಯಲ್ಲಿ ಹೇಳಬೇಕಂತಂದ್ರೆ, ಯಾಕೆಂದರೆ ನಾನು ಪ್ರಥಮ ಬಾರಿಗೆ ಗ್ರಾಜ್ಯುಯೇಟ್ ಆಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಗಳೂರಿನಲ್ಲಿ ಸಮಾಜಶಾಸ್ತ್ರ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತೀನಿ 5 ವರ್ಷ. ನಂತರ ಗೆಸ್ಟ್ ಮುಗಿದ ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂಥ ತಾಲೂಕು ಆಸ್ಪತ್ರೆ ಮುಂಗೋಡದಲ್ಲಿ ಕೆಸಾಫ್ಸ್ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕೆಸಾಫ್ಸ್ ಆಪ್ತ ಸಮಾಲೋಚಕರಾಗಿ 15 ವರ್ಷದಿಂದ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ. ನಂತರ ಕಾರಣಾಂತರಗಳಿಂದ ನಾನು ಈಗ ಪ್ರಸ್ತುತ ಕೌಜುರ್ಗಿ ಊರಿನಲ್ಲಿ ನಾನು ಏನ್ ಮಾಡ್ತಾ ಇದ್ದೆ, ಕೃಷಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ನನ್ನ ಅರ್ಧ ಮಿನಿ ಆಗಿರ್ತಕ್ಕಂಥ ಮಧುರಾ ಮಹೇಶ್ ಕೌಜುರ್ಗಿ ಹಾಗೂ ನನಗೆ 2 ಮಕ್ಕಳು. ಮೊದಲನೇ ಮಗು ಮೇಘರಾಜ್ ಮಹೇಶ್ ಕೌಜುರ್ಗಿ, ಈಗ 6th ಸ್ಟ್ಯಾಂಡರ್ಡ್. ಅದೇ ರೀತಿ ಮಧುಚಂದ್ರ ಮಹೇಶ್ ಕೌಜುರ್ಗಿ, ಈಗ ಅವನಿಗೆ 5th ಸ್ಟ್ಯಾಂಡರ್ಡ್ ಆಗಿ ಶಾಲೆಯಲ್ಲಿ ಓದ್ತಾ ಇದ್ದೇನೆ. ಇಷ್ಟೇ ನನಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ಪ್ರತಿ ವರ್ಷ ಇದೇ ರೀತಿ ಸವಿ ನೆನಪಾಗಿ ಇರೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ನಮಸ್ಕಾರಗಳು. ವಂದನೆಗಳು ತಿಳಿಸುತ್ತಾ ಹಾಗೂ ಸಂಗೀತ ಒಳಗ ಕಾರ್ಯಕ್ರಮಕ್ಕೆ ಬಂದಂತ ವಂದನೆಗಳು ಸಲ್ಲಿಸುತ್ತಾ, ನನ್ನ ಹೆಸರು ಮಹಾದೇವ್ ಸಣ್ಣಕ್ಕಿ. ನನ್ನ ಹೆಂಡತಿ ಹೆಸರು ಸುವರ್ಣ. ನನಗೆ 3 ಮಕ್ಕಳು, 2 ಮಕ್ಕಳು, 1 ಹೆಣ್ಣು. ಮೊದಲನೇ ಮಗ ವೆಟರ್ನರಿ ಡಿಪ್ಲೊಮಾ ಮುಗಿಸಿದ್ದಾನೆ. 2ನೇದಾಗಿ ಮಗಳು JNM ನರ್ಸಿಂಗ್ ಮುಗಿಸಿ ಕನಕರೆಡ್ಡಿ ದವಾಖಾನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೂ 3ನೇ ನಾವು ವೆಂಕಟೇಶ್ವರ ಥಿಯೇಟ್ರಿ ಅಂಗಡಿ, ನಮ್ಮದು ಅಂಗಡಿ ಇದೆ, ಅಂಗಡಿಯಲ್ಲಿ ಇರ್ತಾನೆ. ಹಾಗೂ ನಾನು ವೃತ್ತಿ ಬಂದ್ಬಿಟ್ಟು ರೈತ ದೇವರುಗಳ ಸೇವಕ, ಅಂದ್ರೆ ಅದು ಡ್ರಿಪ್ ಇರಿಗೇಷನ್ ಕೆಲಸ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೂನಿಯರ್ ಇಂಜಿನಿಯರ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ನಾನು 3 ಜನ ಮಕ್ಕಳು, 2 ಗಂಡು. ಒಬ್ಬಾಕಿ ಈ ಸಲ ಕೇಳ್ತದ, ಮತ್ತು ಹುಡುಗ ಈ ಸಲ ಬರ್ತಿದ್ರೆ, ಹುಡುಗಿ ಈ ಸಲ ಬಂದೈತಿ. ನಮ್ಮ ಮಿಸಸ್ ಹೆಸರು ಸವಿತಾ. ನನಗೂ 4 ಮಂದಿ ಮಕ್ಕಳು, 3 ಹೆಣ್ಣು ಮಕ್ಕಳು, 1 ಗಂಡು. ಗಂಡು ಮಗ ಡಿಗ್ರಿ ಮುಗಿದಿದೆ. 1ನೇ ಮಗಳು ಮದುವೆ ಮಾಡಿ ಕೊಟ್ಟಿದ್ದೀನಿ. 2ನೇ ಮಗಳು BSc ಬೆಳಗಾವಿ ಮಾಡಾಕ್ತಿದ್ದಾರೆ. ಹಾಗೂ 3ನೇ ಮಗಳು ಆಕೆ BSc ಮಾಡಾಕ್ತಿದ್ದಾರೆ ಬೆಳಗಾವಿಯಲ್ಲಿ. ನನ್ನ ಹೆಣ್ಮಕ್ಳ ಹೆಸರು ಸಂಗೀತ ಶಂಕರ್. ಬಸಯ್ಯ ಮುರುಗಯ್ಯನವರು. ನಮ್ಮ ಮಕ್ಕಳು 3 ಮಂದಿ. ಒಬ್ಬಕ್ಕೆ BSc ಮಾಡ್ತಿದ್ದಾರು, 2ನೇದಕ್ಕೆ ಡಿಗ್ರಿ ಫಸ್ಟ್ ಅದಾರು, 3ನೇದಕ್ಕೆ ಸೆಕೆಂಡ್ ಇಯರ್ ಅದಾರು. ನಮ್ಮ ಹೆಣ್ಮಕ್ಳ ಹೆಸರು ರಾಜೇಶ್ವರಿ ಮುರುಗಯ್ಯ. ಜಯಕುಮಾರ್ ಕೊಟ್ಟಿರ್ತೈತಿ, PUC ಸೆಕೆಂಡ್ ಇಯರ್. ನನ್ನ ಹೆಸರು ಬಿಂಸಿ ತಗುಪ್ಪಿ. ನನಗೆ 3 ಮಕ್ಕಳು, ಒಬ್ಬ ಗಂಡು ಮಗ, 2 ಹೆಣ್ಣು ಮಕ್ಕಳು. ಮಗ ಮುರಾಜಿ ಸ್ಕೂಲ್ ಮುಗಿಸ್ತೂರಲ್ಲಿ ಓದ್ತಿದ್ದಾನೆ. ಮಗಳು ಶ್ರೀನಿವಾಸ ಸ್ಕೂಲ್ ಮುಡುಗಿ ಇರ್ತಾಳೆ. ಸಣ್ಣ ಮಗಳು ಅಲ್ಲಿ ಹುಡುಗರಲ್ಲಿ ಪಾಟೀಲ್ ಸರ್ ಇರ್ತಾಳೆ. ನನ್ನ 2 ಮಕ್ಕಳ ಹೆಸರು ಕೈತಾ. 2 ಮಕ್ಕಳು. ನಮ್ಮ ಮಿಸಸ್ ಹೆಸರು ದೀಪಾ, ಮಗಳ ಹೆಸರು ವಿನಾಯಕ್, ಮಗಳ ಹೆಸರು ಅಪೇಕ್ಷೆ. ಸೈಕಲ್ ಹುಡುಕ ಜ್ಞಾನದೇವತೆ
ಶಾರದಾಂಬೆ ಹಾಗೂ ಸರಸ್ವತಿಯನ್ನು ಮನದಲ್ಲಿ ನಿಂತ ನಮ್ಮ ಗುರು ಪೂರ್ಣಿಮಾ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಸತತವಾಗಿ ನಮ್ಮ ಗೆಳೆಯರಾದಂಥ 95 ಬ್ಯಾಚಿನ ಅತ್ಯುತ್ತಮ ಕೌಜಲಿ ಗ್ರಾಮದ ಯುವಕರು ರವಿಯನ್ನಪುರ ಶೆಟ್ಟಿ, ಸನ್ನಕ್ಕಿ ಅವರು ಮತ್ತು ಮಾಂತೇಶನ ಕೌಜಲಿಗೆ ಅವರು, ರಾಮಚಂದ್ರನವರು, ಹೆಗಡೆ ಅವರು ಎಲ್ಲರೂ ಸೇರಿಕೊಂಡು ಗುರುವಂದನಾ ಕಾರ್ಯಕ್ರಮ ಮುಗಿಸಿ ಈಗ ಸ್ನೇಹ ಸಮ್ಮೇಳನ, ಈ ಸ್ನೇಹದ ಪ್ರೀತಿಯನ್ನು, ಈ ವಿಶ್ವಾಸವನ್ನು ಕೊನೆಯವರೆಗೊಳಿಸಿಕೊಂಡು ನಮ್ಮ ಸ್ನೇಹಿತರು ಹಾಗೂ ಗೆಳೆಯರು ಗೆಳತಿಯರೊಡನೆ ಬರುವಂತ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಕುಟುಂಬದ ಪರಿವಾರದಂತೆ ಭಾಗಿಯಾಗಿ ಎಲ್ಲರಿಗೂ ಪ್ರೋತ್ಸಾಹಿಸಿ ಅವರನ್ನು ಮುಂದೆ ತರುವ ವ್ಯವಸ್ಥೆ ಇರಬೇಕು. ಈ 95 ಬ್ಯಾಚಿನ ನಮ್ಮ ಗೆಳೆಯರ ಬಳಗ ಸತತ ಯಾವಾಗಲೂ ಯಾವುದೇ ಕಾರಣಕ್ಕೂ ಮನಸ್ಸಿನ ತಾಪ ಮಾಡಿಕೊಳ್ಳದೆ ಇದೇ ರೀತಿಯಾಗಿ ಮುಂದುವರೆದು ಹೋಗಬೇಕು. ಮತ್ತು ನಮ್ಮ ಅಂಬರೀಷ್ ವರ್ಮ ದೇಸಾಯಿ ಶಾಲೆಯ ಕೀರ್ತಿ ಪತಾಕೆ ಇನ್ನೂ ಹೆಚ್ಚಾಗಿ ಮುಂದುವರಿಬೇಕು. ಅದರಂತೆ ನನಗೆ 3 ಮಕ್ಕಳು, ಒಬ್ಬ ಗಂಡು ಮಗ ಬಹುಸ್ವಾಮಿ ನಗಾರ್ಜಿ ಅಂತ ಮಂಡ್ಯ ಜಿಲ್ಲೆಯಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಒಬ್ಬಾಕಿ ಮಗಳು, 5 ಮಕ್ಕಳು, ಅದರಲ್ಲಿ ಒಬ್ಬಾಕಿ ಮುಗಿದಾಳೆ, ಒಬ್ಬಾಕಿ ಲೋಕಾಪೂರ್ಣ ಶಾಲೆಗೆ ಮಾಡಿಕೊಟ್ಟಿದ್ದೇನೆ, ಒಂದು ಗಂಡ ಮಗನಿಗೆ ಜನ್ಮ ಕೊಟ್ಟಿದ್ದಾಳೆ. ಈ ಪ್ರೀತಿ ವಿಶ್ವಾಸ ನಿಮ್ಮ ಮೇಲೆ ನಮ್ಮ ಮೇಲೆ ಎಲ್ಲರೂ ಸಹಕರಿಸವಾಗಿ ಇರಲಿ ಅಂತ ನಾನು ಮಾತು ಮುಗಿಸುತ್ತೇನೆ. ಜಯ ಹಿಂದ್. ಇನ್ನೊಬ್ಬರು ಮ್ಯಾಟ್ರಿಕ್ ಮುಗಿದು ನಮ್ಮ ಕಾಸು ಲಕ್ಷ್ಮಿ ಪ್ರಶಾಂತ್ ತಹಶೀಲ್ದಾರ್ ಅವರು ಬೆಳಕವಾಡಿಯಲ್ಲಿ ತಾಂತ್ರಿಕ ಪ್ರಯೋಗಾಲಯದಲ್ಲಿ ಹಿರಿಯ ಅವ್ರಿಗೆ ಕೊಡ್ತೀರಪ್ಪ, ಅವ್ರು ಮಾತಾಡ್ತಾರೆ ಸರ್. ನನಗೆ 3 ಜನ ಮಕ್ಕಳು. ಮೊದಲನೇ ಮಗಳು ಅನನ್ಯ ಪ್ರಶಾಂತ್ ತಹಶೀಲ್ದಾರ್ RLS ಕಾಲೇಜ್ ಬೆಳಗಾವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ. ಹಾಗೂ ಹಿಂದೆ ಅನಾದಿ ಪ್ರಶಾಂತ್ ತಹಶೀಲ್ದಾರ್ ಬೆನ್ಸನ್ ಇಂಟರ್ನ್ಯಾಷನಲ್ ಅಕಾಡೆಮಿ ಬೆಳಗಾವಿ ಒಳಗೆ 10th ಇದ್ದಾರೆ. 3ನೇವನು ಸೋಹಂ ಪ್ರಶಾಂತ್ ತಹಶೀಲ್ದಾರ್ ಬೆನ್ಸನ್ ಇಂಟರ್ನ್ಯಾಷನಲ್ ಅಕಾಡೆಮಿ ಬೆಳಗಾವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ನಾನು ಬೆಳಗಾವಿಯಲ್ಲಿ ವಾಸಿಸುತ್ತಿದ್ದೇನೆ. ಯೋಧ ಪತ್ನಿಯರಿಗೆ ಮಕ್ಕಳಿಗೆ ಪರಿಹಾರ ನಿಧಿಯಾಗಿ ಕಳಿಸಿಕೊಡುವಂತ ಮುಂಬೈನಲ್ಲಿರ್ತಕ್ಕಂಥ ರೆಡ್ ಲೈಟ್ ಏರಿಯಾದಲ್ಲಿರ್ತಕ್ಕಂಥ ವೇಶ್ಯೆ ನಾವು ಹೇಳ್ತೀವಿ, ಅವರು ಕೂಡ ಒಂದು ವಿಚಾರ ಮಾಡ್ತಾರೆ. ಯೋಧರಿಗಾಗಿ ಏನ್ ಕೊಡಬೇಕು ಅಂತ ವಿಚಾರ ಮಾಡಿ ಒಂದು ದಿನದ ನಮ್ಮ ಸಂಪಾದನೆ ಅಂದ್ರೆ ವೇಶ್ಯೆಗೂ ಒಂದು ದಿನದ ನಮಗೆ ರೊಕ್ಕ ಕೊಡಿದೆ, ಆ ರೊಕ್ಕ ಎಲ್ಲ ಕೂಡಿ ಶಿಕ್ಷಣಕ್ಕಾಗಿ ಯುದ್ಧಕ್ಕೆ ಕೊಡಬೇಕು ಅಂತ ವಿಚಾರ ಮಾಡಿ ಸುಮಾರು 25 ನಮ್ಮ ವೇಶ್ಯೆಗೂ ಕೂಡ ನಮ್ಮ ಬೇರೆ ಯೋಧರಿಗೆ ಕೊಡ್ತಾರೆ. ಇನ್ನೂ ಕೂಡ ಭಾರತದಲ್ಲಿ ದೇಶ ಯೋಧರನ್ನ ನೆಲೆಸುವಂತ ಒಂದು ಕಾರ್ಯ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕು. ಗೀತೆಯನ್ನ ನಮ್ಮ ಶ್ರೇಷ್ಠ ಗಾಯಕರಾದಂಥ ಮಂಜುಳಾಜಿಯವರು ಹೇಳಬೇಕಂತೇಳಿ ನಾನು ಬಹಳ ವರ್ಷಗಳಾಗಿರ್ತಕ್ಕಂಥ ಕಥೆಗಳು ಕಾರ್ಗಿಲ್ ಕಂಪನ ಪುಸ್ತಕ ಇದೆ. ಕನ್ನಡ ನೀರೆಲ್ಲ ಖಂಡಿತವಾಗಿ ಬರ್ತಾರೆ. ನಾವು ಜಾಗೃತ ಭಾರತದ ಕಾರ್ಯಕ್ರಮ ಮಾಡಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ.
ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ RK ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ ಭಕ್ತಿಯನ್ನು ಹರಿಸಿದ ಗುರುವೆ, ಸಕಲ ಜೀವಿಗಳಲ್ಲಿ ಮಾನವತ್ವದ ಗುಣಗಳನ್ನು ಬೆಳೆಸಿದ ವಿದ್ಯಾತಾಯಿಯ ಅಡಿದಾವರಿಗಳಲ್ಲಿ ನನ್ನ ಚರಣ ಕಮಲಗಳನ್ನು ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಜೊತೆಗೆ ಇವತ್ತು ಗುರು ಪೂರ್ಣಿಮೆ, ಗುರು ಸಂಸ್ಕಾರದ ದಿನಾಚರಣೆ, ಜೊತೆಗೆ ನಮ್ಮ ದೇಶದ ಅಖಂಡತೆಯನ್ನು ಎತ್ತಿ ಹಿಡಿದಂತ ಈ ಕಾರ್ಗಿಲ್ ವಿಜಯದ ದಿನಾಚರಣೆಯ ಈ ಎಲ್ಲ ಸಂಯುಕ್ತ ಸಮಾರಂಭದ ಗಣ ಅಧ್ಯಕ್ಷತೆಯನ್ನ ಹೆಚ್ಚಿಕೊಂಡಂತ ನನ್ನ ಆತ್ಮೀಯ ಸ್ನೇಹಿತ ಹಾಗೂ ನನ್ನ ಸುಮಾರು 33 ವರ್ಷಗಳ ಕಾಲ ಶ್ರೀ ಅಂಬರೀಷ ವರ್ಮ ದೇಸಾಯಿ ಪ್ರೌಢಶಾಲೆಯಲ್ಲಿ ಸಹಪಾಠಿಗಳಾಗಿ ಸೇವೆ ಸಲ್ಲಿಸಿದಂತ ನನ್ನ ಆತ್ಮೀಯ ಸ್ನೇಹಿತರಾದಂಥ MM ಭಜಂತ್ರಿ ಗುರುಗಳೇ, 95ನೇ ಬ್ಯಾಚಿನ ಸವಿ ಊಟವನ್ನು ಉಳಿಸಿದಂತ ಶ್ರೀಮತಿ ಸಹೋದರಿ ಸಂಗೀತ ಮಾತೆಯವರೇ, ಮತ್ತೊಂದು ಸಲ ನನ್ನ ಆತ್ಮೀಯ ವಿದ್ಯಾರ್ಥಿ ಸಮೂಹಗಳಿಗೆ ನನ್ನ ಹೃದಯಪೂರ್ವಕವಾದಂಥ ನಮನಗಳನ್ನು ಜೊತೆಗೆ ಕೃತಜ್ಞತೆಯನ್ನು ಹೇಳುತ್ತಾ, ಬಹುಶಃ ಈ ಒಂದು ದಿನ ನಮಗೆ ಜೀವನದಲ್ಲಿ ಮತ್ತೊಮ್ಮೆ ನೆನಪಿಡುವಂತಹ ದಿನಾಚರಣೆ. ಯಾಕಂದ್ರೆ ನಾವು ವೃತ್ತಿಯಿಂದ ಹೊರಗೆ ಬಂದಿವಿ, ಹೊರಗೆ ಬಂದ್ಮೇಲೆ ಬಹಳ ಜನ ನಮ್ಮನ್ನ ಗುರುತಿಸೋದಿಲ್ಲ. ಏನೋ ಎದುರಿಗೆ ಬಂದ್ಮೇಲೆ ನನಗೆ ಸರ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ನಮ್ಮನ್ನು ಗುರುತಿಸಿ ಮತ್ತೆ ನಮಗೆ ನಿಮ್ಮ ಅತಿಯಾದಂಥ ಸತ್ಕಾರ ಜೊತೆಗೆ ನಮ್ಮ ತಲೆ ಮೇಲೆ ಮತ್ತಷ್ಟು ಭಾರವನ್ನು ಇರಿಸಿದೆ. 3 ವರ್ಷದಿಂದ ದೊಡ್ಡ ನಮಗೆ ಪ್ರಮಾಣದಲ್ಲಿ ಸತ್ಕಾರ ಮಾಡಿ, ಸೊ ನಾವು ಮುಖ್ಯೋಪಾಧ್ಯಾಯರಿದ್ದೆ ನನ್ನ ಶಾಲೆಗೆ ಬರೆಯದಂತ ಕಾಣಿಕೆಯನ್ನು ಕೊಟ್ಟಿದ್ದೇವೆ. ಅದನ್ನ ಹೇಳ್ತಿರೋರು ಸಾಕು. ನನ್ನ ಮಕ್ಕಳ ಕಾಲೇಜ್ ಶಾಲೆಗೆ ಜಿಲ್ಲಾ ಪಂಚಾಯತಿ ಶ್ರೀಮತಿಯವರು ಸದಸ್ಯರಾದಾಗ ನಮಗೊಂದು ಬೋರ್ ಹಾಕಿಕೊಂಡ್ರೆ ನೀವು ಮನೆ ಕಟ್ಕೊಟ್ಟಿರಿ ಅಂತ ಅಂದ ಬರೀ 8 ದಿನ ಆಗಿತ್ತು ಸರ್. ನಾವು ಕುಡಿಯೋವಾಗ ಭೇಟಿ ಸರ್, ನಾವು ಫಸ್ಟ್ ಹೇಳಿದ ಅವಾಗ ಯಾರು ಹೋಗೋದಿಲ್ಲ, ನಾವು ಹೋಗಿ ಕೇಳಿದ್ವಿ. ಆಕೆ 3 ದಿವಸ ಹಾಕಿಸ್ಕೊಂಡು ಹೋಗ್ಬೇಕು ಅಂತ 3 ದಿವಸಕ್ಕೆ ಒಂದು ಬೋರ್ ಹಾಕಿಸ್ಕೊಂಡ್ರು. ಇವತ್ತು ಕೃತಜ್ಞತೆ ಹೇಳ್ತನು. ನನಗೊಂದು ದೊಡ್ಡ ಅವಕಾಶ ಹೆಮ್ಮೆ ಪಟ್ಟಿಲ್ಲ. ನಾನು ಕಲಿಸಿದಂತ ವಿದ್ಯಾರ್ಥಿಯೇ ಕೈಯಲ್ಲಿ ಸೇವೆ ಮಾಡುವಂತ ಅವಕಾಶ ಸಿಗ್ತಿದೆ. ಶ್ರೀಯುತ ರವೀಂದ್ರ ಅವರು ಸಂಸ್ಥೆ ಅಧ್ಯಕ್ಷ. ಅವಾಗ ನಾನು ಅವಧಿಯಲ್ಲಿನ ಬಹಳ ಹೆಮ್ಮೆ. ಒಬ್ಬ ಗುರು ಏನ್ ಬಯಸ್ತಾನಪ್ಪ ಅಂದ್ರೆ ತನ್ನ ವಿದ್ಯಾರ್ಥಿ ತನಗಿಂತಲೂ ಉನ್ನತ ಸ್ಥಾನದಲ್ಲಿ ಇರಬೇಕು. ಯಾಕಂದ್ರೆ ನಮ್ಮ ಜಾನಪದ ಸಾಹಿತ್ಯದಲ್ಲಿ ಎಲ್ಲಾ ಮಕ್ಕಳ ಜೊತೆಲೂ ತಾಯಿ ಸಂತೋಷ ಪಡೆದು ಯಾಕಾಗಿ ಹೇಳಿ ಮದುವೆ ಅನ್ನೋರಿಗೆ ಅಷ್ಟ ಸಂತೋಷ ಪಡ್ತಾರೆ. ಹುಡುಗ ಮಕ್ಕಳ ಮ್ಯಾಲ ಪ್ರೀತಿ ಇರೋಲ್ಲ. ಮಕ್ಕಳು ಋತುಮತಿ ಆದಾಗ ನನ್ನಂತೆ ನನ್ನ ಮಕ್ಕಳು ಈ ಒಂದು ಸಂಸಾರ ಲೋಕಕ್ಕೆ ಬಂದಳ ಅಂತ ಮೇಲೆ ಕೋಚಿಗೆ ಪ್ಯಾಟಲ್ಲಿ ನನ್ನ ಓದಿಸುವ ಲೆಕ್ಕ ಪಾಸ್ ಮಾಡಿದ ಒಬ್ಬರು ನಮ್ಮ ವಿದ್ಯಾರ್ಥಿಗಳು ನಮ್ಮ ಮುಸಂದರು ಕುಡಿಯೋದ್ರ ಅದಕ್ಕೆ ಯಾರೇ ವಸ್ತುಗಳು ಬಡ ಬಡ ಬೆಳೆದ್ರು. ನಾನು ಗೊತ್ತಾಗೈತೆ ಗಾಡಿ ಹಾಕಿ ಬಸವಣ್ಣ ನಮ್ಮ ಶ್ರೀಕಾಂತ್ ಸ್ವಾಮಿಗಳಿಗೆ ಕಾರ್ಯಕ್ರಮವನ್ನು ಮುಗಿಸೋಣ. ಅವರ ಗೀತೆಯನ್ನು ಹೇಳೋದಾಗಿ ಮಂಜುಳಾದೇವರಲ್ಲಿ ನಾನು ಕೇಳ್ತಾ ಇದ್ದೀನಿ.
ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಆಸೆಗೊಂದು ತುತ್ತು ಗೊತ್ತಾಸೆಗೊಂದು ತುತ್ತು ನಗುವೆ ನಮ್ಮ ಸ್ವತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಪ್ರೀತಿನೇ ನಮ್ಮ ಆಸ್ತಿ ಇದು ಕೋಟಿಗಿಂತ ಜಾಸ್ತಿ ಮನಸ್ಸಿಲ್ಲಿ ಬೇರಾಗದು ವಾತ್ಸಲ್ಯ ಅನ್ನೋದೊಂದೇ ನಮಗಿಲ್ಲಿ ಹಿಂದೆ ಮುಂದೆ ಊರಿಗೆ ಗೊತ್ತು ಇದು ದೈವದ ಗುಡಿಯಂತೆ ಪ್ರೇಮ ಜೀವನ ಸುತೆಯಂತೆ ಅಂತೆ ಕಾಣಲು ಅನುರಾಗ ಎಂದು ನುಡಿಯುವುದು ಹೊಸರಾಗ ಒಲವು ಸಿಹಿ ನೆನಪು ಸಿಹಿ ಹೃದಯಗಳ ನೀಲನ ಶಿವನು
ಸಂತ ಸೈಸಲಿ ನನ್ನ ಮಾಲಕ ಏನೆಂದು ಬರಲಿ ನನ್ನ ಶಕ್ತ ಮಾವನೇ ನನ್ನ ನಿಜವಾಗಿ ಕಾಡುತ್ತಿರುವಾಗ ಸೋದರ ಮಾವ ಎಲ್ಲಿದೋ ನಿನಗೆ ಬೇಗ ಮಗನೆಂದು ಎನ್ನಬೇಕಾಗಿರುವ ನೀನು ಸ್ವಾತಿ ಸೋದರ ನೆನಪಿದೆಯಾ? ಮಗನೆಂದು ಅಪ್ಪಿ ರಾತ್ರಿ ಮಂಚೆಗೆ ಕಳೆಯುವ ನಿನಗೆ ನಾಚಿಕೆಯಾಗುವುದಿಲ್ಲವೇ? ಏನೆಂದು ಬಯಸಲಿ ನಿಮ್ಮ ಗತಿ ಕ್ರೀಡೆಯಲ್ಲಿ ನನ್ನ ಮಕ್ಕಳಿಂದ ನನ್ನ ಜೀವನ ಎಂದು ತಿಳಿದು ನನ್ನ ಮಾನ ಏನಾಗುವುದು? ಅಯ್ಯೋ ಅಯ್ಯೋ ನಿನ್ನ ಶಿಕ್ಷೆಗಳ ಅವರಿಗೆ ಹೋಗಿ ಆಪದ ಮುಂದೆ ನಿನ್ನ ನೇಮ ಹತ್ತಿಕೊಂಡಿದೆ ಹೂಗಳು ಎನ್ನುವಂತರಾದರು ಶಿವನ ಶಾವ್ಯ ಮುಗಿಸುವಿಯಲ್ಲಿ ಇಲ್ಲದಿದ್ದರೆ ಶಿವನನ್ನು ಜಯ ಅಹಂಕಾರ ನಮ್ಮಿದ್ದರೆ ಪರಿಣಾಮವಿಲ್ಲ. ಒಂದು ಜನಪದ ಆಡ್ಬಿಟ್ಟು ಲಾಸ್ಟ್ ಸಾಕು